ಹಾಯ್ ಎಲ್ರಿಗೂ ನಮಸ್ಕಾರ. ರಾಜಕೀಯ ಸಿನಿಮಾ ರಂಗಕ್ಕೆ ಸ್ವಾಗತ. ನಿಯತ್ತಾಗಿ ಕೆಲಸ ಮಾಡೋರಿಗೆ ರಾಜಕೀಯದಲ್ಲಿ ಯಾವುದೇ ಥರದಂಥ ಬೆಲೆ ಇಲ್ಲ ಅನ್ನೋದು ನೂರಕ್ಕೆ ನೂರಕ್ಕೆ ಸತ್ಯ. ಈ ಸುದ್ದಿ ಜನಸಾಮಾನ್ಯರಲ್ಲಿ ಮತ್ತು ರಾಜಕೀಯ ವಲಯದಲ್ಲಿ ಎಲ್ಲರಲ್ಲೂ ಕೂಡ ಸಂಚಲನ ಮೂಡಿಸಿದೆ ಅಂದರೆ ತಪ್ಪಾಗಲ್ಲ. ಆ ಸುದ್ದಿ ಬೇರೆ ಯಾವುದೂ ಅಲ್ಲ, ಆಮ್ ಆದ್ಮಿ ಪಕ್ಷದ ಪೋಸ್ಟರ್ ಬಾಯ್ ಅಂತಲೇ ಕರೆಸ್ಕೊಳ್ತಿದ್ದ ರಾಘವ್ ಚಡ್ಡಾ ಅವರ ವಿಚಾರ. ಒಂದು ಕಾಲದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ರೈಟ್ ಹ್ಯಾಂಡ್ ಅಂತ ಕರೆಸ್ಕೊತಿದ್ದ ರಾಘವ್ ಚಡ್ಡಾ ಅವರಿಗೆ ಅವರದೇ ಆಮ್ ಆದ್ಮಿ ಪಕ್ಷ ಶಾಕ್ ಕೊಟ್ಟಿದೆ. ಆಮ್ ಆದ್ಮಿ ಪಕ್ಷ ರಾಘವ್ ಚಡ್ಡಾ ಅವರನ್ನು ಸಂಸದೀಯ ಸ್ಥಾನದಿಂದ ತೆಗೆದಿರೋದಕ್ಕೆ ಈ ಬಗ್ಗೆ ರಾಘವ್ ಚಡ್ಡಾ ಅವರ ರಿಯಾಕ್ಷನ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ ಬನ್ನಿ. ವಿಷಯ ಏನಪ್ಪ ಅಂತಂದರೆ, ರಾಘವ್ ಚಡ್ಡಾ ಅವರನ್ನು ರಾಜ್ಯಸಭಾ ಉಪನಾಯಕನ ಸ್ಥಾನದಿಂದ ಆಮ್ ಆದ್ಮಿ ಪಕ್ಷ ಕೆಳಗಿಳಿಸಿದೆ. ಅಷ್ಟೇ ಅಲ್ಲ, ರಾಜ್ಯಸಭೆಯಲ್ಲಿ ಪಕ್ಷದ ಪರವಾಗಿ ಮಾತನಾಡೋ ಹಕ್ಕನ್ನು ಕೂಡ ಕಿತ್ಕೊಂಡೈತೆ. ಅವರ ಜಾಗಕ್ಕೆ ಇವಾಗ ಪಂಜಾಬ್ನ ಸಂಸದ ಅಶೋಕ್ ಮಿತ್ತಲ್ ಅವ್ರನ್ನ ತಂದು ಕೂರಿಸಲಾಗೈತೆ. ಈ ಇನ್ಸಿಡೆಂಟಿಂದ ಎಲ್ರಿಗೂ ಕೂಡ ಶಾಕ್ ಆಗಿದೆ. ರಾಘವ್ ಚಡ್ಡಾ ಅವರೂ ಕೂಡ ಅವರು ಸೈಲೆನ್ಸನ್ನು ಬ್ರೇಕ್ ಮಾಡಿ ಒಂದು ವಿಡಿಯೋ ಕೂಡ ಬಿಡುಗಡೆ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಅವರು ಹೇಳಿರೋ ಮಾತುಗಳು ಇವಾಗ ಎಲ್ಲ ಕಡೆ ವೈರಲ್ ಆಗ್ತಿದೆ. ರಾಘವ್ ಚಡ್ಡಾ ಅವರು ಅವರ ವಿಡಿಯೋದಲ್ಲಿ ಏನೇನು ಹೇಳಿದ್ದಾರೆ ಅಂತ ನೋಡೋದಾದರೆ, ಮೊದಲನೇದು, ಸಾರ್ವಜನಿಕ ಸಮಸ್ಯೆ ಎತ್ತೋದು ಅಪರಾಧನ, ನಾನು ಜನಸಾಮಾನ್ಯರ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ನನ್ನನ್ನು ತಿರಸ್ಕಾರ ಮಾಡ್ತಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. मुझे जब जब पार्लियामेंट में बोलने का मौका मिलता है मैं जनता के मुद्दे उठाता हूं और शायद ऐसे टॉपिक्स उठाता हूं जिसे आम तौर पर संसद में नहीं उठाया जाता है. लेकिन क्या जनता के मुद्दे उठाना, पब्लिक इश्यूज पे बात करना कोई अपराध है? क्या मैंने कोई गुनाह कर दिया, कोई गलती कर दी? ಮತ್ತೆ ಅವರು ರಾಜ್ಯಸಭೆಯಲ್ಲಿ ತುಂಬ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಮಧ್ಯಮ ವರ್ಗದ ಮೇಲಿನ ಟ್ಯಾಕ್ಸ್ ಹೊರೆ, ಡಾಟಾ ಮುಕ್ತಾಯ ಸಮಸ್ಯೆ, ಪೆಟರ್ನಿಟಿ ಲೀವು ಮತ್ತು ಏರ್ಪೋರ್ಟ್ನಲ್ಲಿ ಎಕ್ಸ್ಟ್ರಾ ಲಗೇಜ್ ಫೀಸು, ಈ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಇದನ್ನೇ ಇವಾಗ ಆಮ್ ಆದ್ಮಿ ಪಕ್ಷ ನೆಪ ಮಾಡ್ಕೊಂಡಿದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. भला कोई मेरे बोलने पर रोक क्यों लगाना चाहेगा? मैं तो जब बात करता हूं देश के आम आदमी की बात करता हूं. एयरपोर्ट पर मिल रहे महंगे खाने की बात रखी, जोमेटो ब्लिंकिट के डिलीवरी राइडर्स की प्रॉब्लम रखी, खाने में मिलावट का मुद्दा उठाया, टोल प्लाजा लूट से लेकर बैंक चार्जेस लूट की बात करी, यहाँ तक कि मिडिल क्लास पे टैक्स के बोझ से लेकर कंटेंट क्रिएटर्स पर स्ट्राइक क्यों करी जाती है, टेलीकॉम कंपनियां कैसे 12 महीने में 13 बार हमसे रिचार्ज कराती हैं, डेटा रोल ओवर नहीं देती हैं, रिचार्ज खत्म होने के बाद इनकमिंग रोक देती है, तमाम इश्यूज मैंने सदन में उठाए. ವಿಡಿಯೋ ಕೊನೆಯಲ್ಲಿ ಅವರು ಹೇಳಿರೋ ಮಾತುಗಳು ತುಂಬ ಗಟ್ಟಿಯಾಗಿದ್ದಾವೆ. ನನ್ನ ಧ್ವನಿಯನ್ನು ಇಲ್ಲಿ ತುಳಿತಾ ಇದ್ದಾರೆ, ಆದರೆ ನಾನು ಸೋತಿಲ್ಲ ಅನ್ನೋ ಮಾತುಗಳನ್ನ ಇಲ್ಲಿ ರಾಘವ್ ಚಡ್ಡಾ ಅವರು ಹೇಳ್ತಿದ್ದಾರೆ. ಇನ್ನು ರಾಘವ್ ಚಡ್ಡಾ ಅವರನ್ನು ಸಂಸದೀಯ ಸ್ಥಾನದಿಂದ ತೆಗೆದಿರೋದಕ್ಕೆ ಕಾರಣಗಳನ್ನ ನೋಡೋದಾದರೆ, ಒಂದು ಕಾಲದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಅತ್ಯಂತ ಆಪ್ತರಲ್ಲಿ ಒಬ್ಬರಾಗಿದ್ದರು ರಾಘವ್ ಚಡ್ಡಾ. ಇತ್ತೀಚಿನ ದಿನಗಳಲ್ಲಿ ಪಕ್ಷದ ಪ್ರಮುಖ ಕಾರ್ಯಕ್ರಮಗಳಿಂದ ರಾಘವ್ ಚಡ್ಡಾ ಅವರು ದೂರ ಉಳ್ಕೊಂಡಿದ್ದಾರೆ. ಮತ್ತು ದೆಹಲಿಯ ಲಿಕ್ಕರ್ ಕೇಸ್ ಪ್ರಕರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾ ಅವರು ಜೈಲಿನಿಂದ ಬಿಡುಗಡೆಯಾಗಿ ಬಂದಾಗ ರಾಘವ್ ಚಡ್ಡಾ ಅವರು ಯಾವುದೇ ರೀತಿಯಾದಂಥ ಸಾರ್ವಜನಿಕ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಅಷ್ಟೇ ಅಲ್ಲ, ಕೇಜ್ರಿವಾಲ್ ಅವರು ನಡೆಸಿದ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಭಾಗವಹಿಸಲಿಲ್ಲ ಮತ್ತು ಜಂತರ್ ಮಂತರ್ ಪ್ರತಿಭಟನೆಯಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಪಕ್ಷದ ಮೂಲಗಳ ಪ್ರಕಾರ ಚಡ್ಡಾ ಅವರು ಪಕ್ಷದ ಅಜೆಂಡಾಗಿಂತ ವೈಯಕ್ತಿಕ ಪ್ರಚಾರಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅಂತ ಪಕ್ಷದಲ್ಲಿ ಅಸಮಾಧಾನ ಇತ್ತು. ಹಾಗೆ 2024 ಎಲೆಕ್ಷನಲ್ಲಿ ಅವರು ಲಂಡನ್ಗೆ ಹೋಗಿ ತುಂಬ ದಿನ ಸ್ಟೇ ಆಗಿರ್ತಾರೆ. ಆ ಟೈಮ್ನಲ್ಲೂ ಕೂಡ ಪಕ್ಷದಲ್ಲಿ ಅಪಸ್ವರ ಕೇಳಿಬಂದಿರುತ್ತೆ. ಹಾಗೆ ರೀಸೆಂಟಾಗಿ ಅವರು ಮುಂಬೈ ವಿಮಾನ ನಿಲ್ದಾಣದಲ್ಲಿ ಉಡಾನ್ ಯಾತ್ರಿ ಕೆಫೆಯನ್ನು ಹೊಗಳಿದ್ರು. ಇದು BJP ನೇತೃತ್ವದ ಒಕ್ಕೂಟ ಅಧಿಕಾರದಲ್ಲಿರೋ ರಾಜ್ಯವಾಗೋದ್ರಿಂದ AAP ನಾಯಕರಿಗೆ ಇದು ಇಷ್ಟ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಇನ್ನೊಂದು ಪ್ರಮುಖ ಕಾರಣ ಏನಪ್ಪ ಅಂತಂದರೆ, ರಾಘವ್ ಚಡ್ಡಾ ಅವರು ರಾಜ್ಯಸಭೆಯಲ್ಲಿ ಮೋದಿಯವರ ವಿರುದ್ಧವಾಗಿ ಮಾತಾಡೋದಿಲ್ಲ ಮತ್ತು BJP ಅವರ ವಿರುದ್ಧವಾಗಿ ಮಾತಾಡೋದಿಲ್ಲ. ಅವರನ್ನು ಸಂಸದೀಯ ಸ್ಥಾನದಿಂದ ತೆಗೆಯೋದಕ್ಕೆ ಇದೇ ಮುಖ್ಯ ಕಾರಣ ಅಂತ ಆಮ್ ಆದ್ಮಿ ಪಕ್ಷದವರೇ ಹೇಳ್ಕೊಂಡಿದ್ದಾರೆ. ಕೇಜ್ರಿವಾಲ್ ಮತ್ತು ರಾಘವ್ ಚಡ್ಡಾ ನಡುವೆ ಏನೂ ಸರಿ ಇಲ್ಲ ಅನ್ನೋದು ಸುಮಾರು ದಿನಗಳಿಂದ ಕೇಳಿಬರ್ತಿತ್ತು. ಈಗ ಚಡ್ಡಾ ಅವರನ್ನು ಸೈಡ್ ಲೈನ್ ಮಾಡಿರೋದು ಈ ಸಂಶಯನ ನಿಜ ಮಾಡಿದೆ. ಸಾರ್ವಜನಿಕ ಸಮಸ್ಯೆಗಳನ್ನು ಎತ್ತಿದ್ದಕ್ಕೆ ಪಕ್ಷ ಈ ರೀತಿ ಮಾಡಿದೆಯಾ ಅಥವಾ ಪಕ್ಷದ ಒಳಗೆ ಬೇರೆ ಏನಾದರೂ ಕಿತ್ತಾಟ ನಡೀತಿದೆಯಾ ಅನ್ನೋದು ಸದ್ಯದ ಕುತೂಹಲ. ನಿಮಗೇನನ್ಸುತ್ತೆ? ರಾಘವ್ ಚಡ್ಡಾ ಅವರನ್ನು ಈ ರೀತಿ ಅಧಿಕಾರದಿಂದ ಕೆಳಗಿಳಿಸಿದ್ದು ಸರಿನಾ? ಆಮ್ ಆದ್ಮಿ ಪಕ್ಷದಲ್ಲಿ ಆಂತರಿಕ ಕಲಹ ಏನಾದರೂ ಶುರುವಾಗಿದೆಯಾ? ನಿಮಗೇನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ನ ತಿಳಿಸಿ. ಇದೇ ಥರದ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.